ವರ್ಷಗಟ್ಟಲೆ ಇಟ್ಟರೂ ಕೂಡ ಕೆಡದೇ ಇರೋ ಈ ಅಕ್ಕಿ ಸಂಡಿಗೆನ ಸಾಂಪ್ರದಾಯಿಕ ರೀತಿಯಲ್ಲಿ ಮಳೆಗಾಲ ಚಳಿಗಾಲಕ್ಕೆ ಅಂತಾನೆ ಈ ಬೇಸಿಗೆಗಾಲದಲ್ಲಿ ಮಾಡಿಟ್ಕೊಂಡಿರ್ತೀವಿ. ನಮ್ಮನೆ ಸಮ್ಮರ್ ಸೀರೀಸ್ ಎಪಿಸೋಡ್ 3 ಅಲ್ಲಿ ನಾನು ಮಾಡ್ತಾ ಇರೋದು ಅಕ್ಕಿ ಸಂಡಿಗೆ. 3 ಕಪ್ನಷ್ಟು ಅಕ್ಕಿನ ಚೆನ್ನಾಗಿ ವಾಶ್ ಮಾಡಿ 2 ದಿನ ಹಾಗೇನೆ ಬಿಡಬೇಕು. 3ನೇ ದಿನ ಇದನ್ನ ಇನ್ನೊಮ್ಮೆ 3ರಿಂದ 4 ಸರಿ ವಾಶ್ ಮಾಡಿ 1.5 ಕಪ್ನಷ್ಟು ನೀರನ್ನ ಸೇರಿಸಿ ನುಣ್ಣಗೆ ರುಬ್ಕೊಂಡು ಒಂದು ಲಿಡ್ಡನ್ನ ಕ್ಲೋಸ್ ಮಾಡಿ ಮಾರನೇ ದಿನ ರಾತ್ರಿ ಇದಕ್ಕೆ 1.5 ಕಪ್ನಷ್ಟು ನೀರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತೆಳ್ಳಗೆ ಮಾಡ್ಕೋಬೇಕು. ಒಂದು ದಪ್ಪ ತಳ ಇರುವಂತ ಪಾತ್ರೆಗೆ 15 ಕಪ್ನಷ್ಟು ನೀರನ್ನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಕುದಿಸ್ಕೋಬೇಕು. ಕುದಿಯೋ ಹಂತದಲ್ಲಿ ತೆಳ್ಳಗೆ ಮಾಡ್ಕೊಂಡಿರುವಂತ ಹಿಟ್ಟನ್ನ ನಿಧಾನವಾಗಿ ಹಾಕಿ ಕೈ ಬಿಡದಂಗೆ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು. ಇದೇ ತರ ಮಿಕ್ಸ್ ಮಾಡ್ಕೊಳ್ತಾ ಇದ್ರೆ ಒಂದು 15 ನಿಮಿಷ ಕುದಿಸ್ಕೊಂಡ್ರೆ ಹಿಟ್ಟು ಈ ತರ ರೆಡಿ ಆಗಿರುತ್ತೆ. ಮಾರನೇ ದಿನ ಬೆಳಿಗ್ಗೆ ತಣ್ಣಗಾಗಿರುತ್ತೆ. ಅದಕ್ಕೆ ಎಳ್ಳು ಜೀರಿಗೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕಾಟನ್ ಬಿಳಿ ಬಟ್ಟೆ ಮೇಲೆ ಅಥವಾ ಸೀರೆ ಮೇಲೆ ಈ ತರ ಪುಟ್ಟದಾಗಿ ನಾಣ್ಯಾಕಾರಕ್ಕೆ ಸಂಡಿಗೆನ ಮುರಿಬೇಕು. ಇದನ್ನ 2 ದಿನ ಚೆನ್ನಾಗಿ ಒಣಗಿಸಿದ್ರೆ ಈ ತರ ಆಗಿರುತ್ತೆ. ಅದ್ರ ಮೇಲೆ ನೀರನ್ನ ಚಿಮುಕ್ಸಿದ್ರೆ ಸೀರೆಯಿಂದ ಈಸಿಯಾಗಿ ಸಂಡಿಗೆ ಬರುತ್ತೆ. ನಂತರ ಇದನ್ನ ಇನ್ನೂ 2 ದಿನ ಚೆನ್ನಾಗಿ ಬಿಸಿಲಿನಲ್ಲಿ ಒಣಗಿಸಿ ಒಂದು ಬಾಕ್ಸ್ ನಲ್ಲಿ ಹಾಕಿ ಸ್ಟೋರ್ ಮಾಡ್ಕೊಳ್ಳೋದು. ಬೇಕು ಅಂದಾಗ ಎಣ್ಣೆಗೆ ಹಾಕಿ ಕರ್ಕೊಳ್ಳೋದು. ನೋಡ್ತಿರ್ಬೋದು ಎಷ್ಟು ಇದ್ದಿದ್ದ ಸಂಡಿಗೆ ಎಷ್ಟಾಯ್ತು ಅಂತ. ಕಾಫಿ ಟೀ ಊಟದ ಜೊತೆ ತುಂಬಾ ಚೆನ್ನಾಗಿರುತ್ತೆ.